ಸೋಹಮ್ ಫರ್ನಿಚರ್ ಎಕ್ಸ್ಪೋ ಏನು ಮಾಡಿದಾರ, ಇದು ಬಸವ ಕಲ್ಯಾಣಕ್ಕೊಂದು ಹೊಸ ಮಾಡೆಲ್ ಇದ್ದಂಗೆ. ಈ ದಿವಸ ಎಲ್ಲರೂ ಸಣ್ಣ ಸಣ್ಣ ವ್ಯಾಪಾರಿ ಮಾಡ್ತಾಯಿದ್ದರು. ಬಟ್ ಎಕ್ಸ್ಪೋ ಅಂದ್ರೆ ಏನದ ಅಂತ ನಾವು ಪೇಪರ್ದಲ್ಲಿ ನ್ಯೂಸ್ದಲ್ಲಿ ಕೇಳಿದ್ದೆವು. ಆದರೆ ಇದು ಹೊಸದಿದೆ ಎಕ್ಸ್ಪೋ. ಇದರಲ್ಲಿ ಕಂಪ್ನಿ ಕಡೆಯಿಂದ ಕನ್ಸೆಷನ್ ತೊಗೊಂಡು ಈ ಸ್ವಲ್ಪ ಕಾಮನ್ ರೇಟ್ ಸ್ವಲ್ಪ ಏನು ಡಿಸ್ಕೌಂಟ್ ಕೊಡ್ತಾಯಿದ್ದಾರೆ. ಈ ಜನರಲ್ಲಿ ಇದ್ರ ಬಗ್ಗೆ ಒಂದು ತಪ್ಪು ತಿಳುವಳಿಕೆ ಇರ್ತದೆ. ಈಗ ನಾವು ಹಿಂದಕ್ಕೆಲ್ಲ ಮಾಡ್ತಿದ್ದೆವು, ದೀಪಾವಳಿ ಆದಮೇಲೆ ಸಾಮಾನುಗಳು ಅರ್ಧ ರೇಟದಲ್ಲಿ ಮಾರೋದು. ಅದು ಕಂಡಮಾಗಿ ಸಾಮಾನುಗಳು ಇರ್ತಾವಂತ ಹಿಂಗೆ ಅಲ್ಲ. ಇದು ಎಕ್ಸ್ಪೋ ಅಂದ್ರೆ ಒರಿಜಿನಲ್ ಕಂಪ್ನಿದಿಂದ ಕನ್ಸೆಷನ್ ರೇಟ್ದಲ್ಲಿ ಏನು ಕಂಪ್ನಿ ಮಾರ್ಕೆಟ್ ರೇಟ್ ಆ ರೇಟ್ದಿಂದ ಕೊಡೋದದ. ಈ ಡಿಸ್ಕೌಂಟ್ 70% ಕೊಡ್ತಾರಂದ್ರೆ ನಂಬರ್ ಸೆಕೆಂಡ್ ಹ್ಯಾಂಡ್ ಅಲ್ಲ. ಇದು ಒಂದು ತಪ್ಪು ತಿಳುವಳಿಕೆ ಹೋಗ್ಬೇಕು ಎಲ್ಲರಲ್ಲಿಂದು. ಈ ಮೆಸೇಜ್ ಎಕ್ಸ್ಪೋದಿಂದ ನಾವು ಎಲ್ಲ ಕಡೆ ನೋಡಿದೆವು, ಬೆಂಗಳೂರದಲ್ಲಿದೆ, ಅಲ್ಲಿ ನಂಬರ್ 1 ಕ್ವಾಲಿಟಿನೇ ಇರ್ತದೆ. ಬಟ್ ಕಂಪ್ನಿದೇನದ ಅವ್ರದ್ದು ಸ್ವಲ್ಪ ಅಡ್ವರ್ಟೈಸ್ದು ಕಮ್ಮಾಗಿ ಅದ್ರ ಡಿಸ್ಕೌಂಟ್ ಕೊಡ್ತದೆ. ಎಲ್ಲ ಕಡೆ ಡಿಸ್ಕೌಂಟ್ ಅಂದರೆ ಸೆಕೆಂಡ್ ಹ್ಯಾಂಡ್ ಇರ್ತದೆ. ಅದು ಒಂದು. ಬಟ್ ಶಿವಣ್ಕರ್ ಅವ್ರದ್ದೇನು ಫ್ಯಾಮಿಲಿ ಇದೆ, ಇದರಲ್ಲಿ ಹೊಸದಾಗಿ ಬಸವ ಕಲ್ಯಾಣದಾಗ ಏನಾದರೂ ಒಂದು ಹೊಸದು ಮಾಡೋಣ ಎಂಬ ಆಸೆ ಇದೆ ಅವ್ರದ್ದು. ಅದರಿಂದ ಇದು ಮಾಡ್ತಾಯಿದ್ದಾರೆ. ಯಾಕೆ ಇದೆಲ್ಲ ತಾಲೂಕಾ ಲೆವೆಲ್ದಾಗ ನಡೆಯಲ್ಲ ಅಂತ ಅವ್ರು ಇತ್ತು. ಆದ್ರೂ ತಾಲೂಕಲ್ಲಿ ಇದು ಡಿಸ್ಟಿಕ್ ಅದಂತ ಪ್ರೂವ್ ಮಾಡೋ ಸಲುವಾಗಿ ಈಗ ಒಂದು ಫಸ್ಟ್ ಸ್ಟೆಪ್ ಇಟ್ಟಾರೆ. ಅವ್ರಿಗೆ ಸಕ್ಸಸ್ ಆಗಲಿ, ಇದು ಬಸವಣ್ಣ ದೇವರು ಅವರಿಗೆ ಆಶೀರ್ವಾದ ಮಾಡಲಿ, ಅವ್ರ ಫ್ಯಾಮಿಲಿ ಇನ್ನೂ ಹೀಗೆ ಹೊಸದು ಮಾಡಲಿ ಅಂಥೇಳಿ ನಮ್ಮ 2 ಮಾತು ಮುಗಿಸ್ತೀವಿ.